ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಸಾಧಾರಣ ಕಾಲದ 17ನೆಯ ಭಾನುವಾರದಂದು ನಾವು ಪ್ರಾರ್ಥನೆಯಿಂದಲೇ ಸಮೃದ್ಧಿ ಎಂಬ ವಿಷಯವ ಕುರಿತು ಧ್ಯಾನಿಸೋಣ. 3 ಅಂಶಗಳ ಆಧಾರದ ಮೇಲೆ ನಾವು ಈ ವಿಷಯದ ಬಗ್ಗೆ ಚಿಂತಿಸೋಣ. ಮೊದಲನೆಯದಾಗಿ, ದೇವರೊಂದಿಗಿನ ಅಬ್ರಹಾಮನ ಸಂಭಾಷಣೆಯು ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ ಮತ್ತು ಅವರ ಯೋಜನೆಗಳನ್ನು ನಮಗೆ ಬಹಿರಂಗಪಡಿಸುತ್ತಾರೆ ಎಂದು ತೋರಿಸುತ್ತದೆ. ಎರಡನೆಯದಾಗಿ, ಕೊಲಸ್ಸಿಯವರಿಗೆ ಬರೆದ ಪತ್ರದಲ್ಲಿ ಪೌಲನು ದೇವರು ನಮ್ಮ ಸಮೃದ್ಧಿಯನ್ನು ಬಯಸುತ್ತಾರೆ ಎಂದು ಪ್ರಸ್ತುತಪಡಿಸುತ್ತಾನೆ. ಅಂದರೆ ನಮ್ಮ ಪಾಪದ ಸಾಲಗಳನ್ನು ಶಿಲುಬೆಗೆ ಜಡಿಯುವ ಮೂಲಕ ನಮ್ಮ ಬೆಳವಣಿಗೆ ಸಾಧ್ಯವಾಗಿದೆ. ಮೂರನೆಯದಾಗಿ, ಲೂಕನ ಶುಭ ಸಂದೇಶದಲ್ಲಿ ದೇವರು ನಮಗೆ ಪ್ರಾರ್ಥಿಸಲು ಕಲಿಸುತ್ತಾರೆ ಮತ್ತು ಯೇಸು ದೇವರನ್ನು ಪಿತನೆ ಎಂದು ಕರೆಯಲು ನಮಗೆ ಅಧಿಕಾರ ನೀಡುತ್ತಾರೆ ಎಂದು ನಾವು ನೋಡುತ್ತೇವೆ. ಒಟ್ಟಾರೆಯಾಗಿ ದೇವರು ಪ್ರಾರ್ಥನೆಯ ಮಾರ್ಗವನ್ನು ಬಹಿರಂಗಪಡಿಸುತ್ತಾರೆ, ಕ್ರಿಸ್ತರು ಅದನ್ನು ಸಮರ್ಥಿಸುತ್ತಾರೆ ಮತ್ತು ಪವಿತ್ರಾತ್ಮರು ಅದನ್ನು ಪಾಲಿಸುತ್ತಾರೆ ಮತ್ತು ಪೋಷಿಸುತ್ತಾರೆ ಎಂದು ನಾವು ಅರಿತುಕೊಳ್ಳುತ್ತೇವೆ. ನಮ್ಮ ಚಿಂತನೆಯ ಮೊದಲ ಅಂಶವೆಂದರೆ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ಆದಿಕಾಂಡ ಅಧ್ಯಾಯ 18 ವಾಕ್ಯಗಳು 20ರಿಂದ 32ರವರೆಗೆ ಅಬ್ರಹಾಮನು ದೇವರೊಂದಿಗಿನ ಆತ್ಮವಿಶ್ವಾಸದ ಸಂಭಾಷಣೆಯನ್ನು ವಿವರಿಸುತ್ತದೆ. ಇದು ಸೊದೋಮ್ ಮತ್ತು ಗೊಮೋರಗಳ ತೀರ್ಪಿನ ಬಗ್ಗೆ ಮಾತ್ರ ಅಲ್ಲ, ದೇವರು ತನ್ನ ಸೇವಕರು ಮತ್ತು ಪ್ರವಾದಿಗಳನ್ನು ಪ್ರೀತಿಸುತ್ತಾರೆ ಎಂದು ಕೂಡ ನಾವು ನೋಡುತ್ತೇವೆ. ಅಂದರೆ ದೇವರು ತಮ್ಮ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುತ್ತಾರೆ. ಈ ಸಂಭಾಷಣೆಯು ಅಬ್ರಹಾಮನನ್ನು ವಿಶ್ವಾಸದ ಕನ್ನಡಿಯನ್ನಾಗಿ ಮಾತ್ರವಲ್ಲದೆ ದಯೆಯ ಪ್ರತಿಬಿಂಬಿಸುವ ಮನುಷ್ಯನನ್ನಾಗಿಯೂ ತೋರಿಸುತ್ತದೆ. ನಾವು ಅಬ್ರಹಾಮನ ಧೈರ್ಯ, ನೈತಿಕ ಬುದ್ಧಿವಂತಿಕೆ ಮತ್ತು ಕೌಶಲ್ಯಪೂರ್ಣ ಸಂಭಾಷಣೆಯನ್ನು ನೋಡುತ್ತೇವೆ. ಆದರೂ ಅವನು ನಮ್ರತೆಯಲ್ಲಿ ನೆಲೆಗೊಂಡಿರುತ್ತಾನೆ ಮತ್ತು ನಾನಂತೂ ಮಣ್ಣು ಬೂದಿ ಮಾತ್ರ ಎಂದು ಹೊತ್ತಿ ಹೇಳುತ್ತಾನೆ. ಅಬ್ರಹಾಮನ ಸೋದರಳಿಯ ಲೋಟನು ಸೊದೋಮಿನಲ್ಲಿ ವಾಸಿಸುತ್ತಿದ್ದನೆಂದು ನಮಗೆ ತಿಳಿದೆ. ಸೊದೋಮ್ ಮತ್ತು ಗೊಮೋರಗಳ ನಾಶವು ಲೋಟ ಮತ್ತು ಅವನ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ಕೂಡ ನಮಗೆ ತಿಳಿದಿರುವ ವಿಷಯ. ಆದರೆ ಅಬ್ರಹಾಮನ ಕಾಳಜಿ ಲೋಟನದು ಮಾತ್ರವಲ್ಲ, ಇದು ನೀತಿವಂತರು ಮತ್ತು ಸಜ್ಜನರ ಕುರಿತು. ಈ ಸಂಭಾಷಣೆಯು ಅಬ್ರಹಾಮನು ಪ್ರಸ್ತಾಪಿಸುವ ನೈತಿಕ ತತ್ವವನ್ನು ನಮಗೆ ಪ್ರಸ್ತುತಪಡಿಸುತ್ತದೆ. ಪ್ರತಿಯೊಬ್ಬರ ಭವಿಷ್ಯವನ್ನು ದುಷ್ಟರಿಂದಲ್ಲ, ಬದಲಿಗೆ ನೀತಿವಂತರಿಂದ ಮಾತ್ರ ನಿರ್ಧರಿಸಲಾಗಬೇಕೆಂಬುದು ಇದರ ಧೋರಣೆ. ಈ ಸಂಭಾಷಣೆಯು ದೇವರಿಂದ ಆರಿಸಲ್ಪಟ್ಟವನು ದೇವರು ಮತ್ತು ಮಾನವರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಉದ್ದೇಶಪೂರ್ವಕ ಪ್ರಾರ್ಥನೆಯ ವಿಧಾನವನ್ನು ಬಹಿರಂಗಪಡಿಸುತ್ತದೆ. ದೇವರು ಜನರನ್ನು ಕ್ಷಮಿಸಲು ಮತ್ತು ಅವರ ಪಾಪದ ಸಾಲಗಳನ್ನು ಮನ್ನಾ ಮಾಡಲು ಸಿದ್ಧನಿದ್ದಾನೆ ಎಂದು ಇದು ತೋರಿಸುತ್ತದೆ. ದೇವರ ಭವಿಷ್ಯದ ತೀರ್ಪುಗಳಿಗೆ ಇಲ್ಲಿ ನಾವು ಒಂದು ಮಾದರಿಯನ್ನು ಸಹ ನೋಡುತ್ತೇವೆ. ದೇವರು ಆರೋಪಗಳನ್ನು ಕೂಲಂಕಷವಾಗಿ ತನಿಖೆ ಮಾಡುತ್ತಾರೆ, ಸಾಕಷ್ಟು ಸಾಕ್ಷಿಗಳನ್ನು ಖಚಿತಪಡಿಸಿಕೊಳ್ಳುತ್ತಾರೆ, ತಾವು ಆಯ್ಕೆ ಮಾಡಿದವರನ್ನು ಯೋಜನೆಯ ಪಾಲುದಾರರನ್ನಾಗಿ ಮಾಡುತ್ತಾರೆ, ಬಳಲುತ್ತಿರುವವರಿಗೆ ಸಕ್ರಿಯ ಸಹಾನುಭೂತಿಯನ್ನು ತೋರಿಸುತ್ತಾರೆ ಮತ್ತು ಕೋಪಕ್ಕಿಂತ ದೈವಿಕ ಕರುಣೆಗೆ ಆದ್ಯತೆ ನೀಡುತ್ತಾರೆ ಎಂದು ಇಲ್ಲಿ ವಿವರಿಸಲಾಗಿದೆ. ನಮ್ಮ ಚಿಂತನೆಯ ಎರಡನೆಯ ಅಂಶವೆಂದರೆ ದೇವರು ನಮ್ಮ ಸಮೃದ್ಧಿಯನ್ನು ಬಯಸುತ್ತಾರೆ. ಅಂದರೆ ಸಹಾನುಭೂತಿಯುಳ್ಳ ಕ್ರೈಸ್ತರು ಪ್ರಬುದ್ಧ ಕ್ರೈಸ್ತರು ಎಂದು ಕೊಲಸ್ಸೆದವರಿಗೆ ಬರೆದ ಪತ್ರದಲ್ಲಿ ಪೌಲನು ಈ ಚಿತ್ರವನ್ನು ಪ್ರಸ್ತುತಪಡಿಸುತ್ತಾನೆ. ಕ್ರೈಸ್ತರಲ್ಲಿ ಪರಿಪಕ್ವತೆಯ ಮನವಿ ಇದಾಗಿದೆ. ವಿಶ್ವಾಸಿಗಳು ಕ್ರಿಸ್ತನ ಆಧಾರದ ಮೇಲೆ ಮಾತ್ರ ಬೆಳೆಯಬಹುದು ಎಂಬುದು ಇದರ ಧೋರಣೆ. ಇದು ಆಧ್ಯಾತ್ಮಿಕ ಸುನ್ನತಿ ಮತ್ತು ಆಧ್ಯಾತ್ಮಿಕ ದೀಕ್ಷಾಸ್ನಾನವನ್ನು ಸೂಚಿಸುತ್ತದೆ. ಇವು ಕ್ರಿಸ್ತನ ದೈವಿಕ ಅಧಿಕಾರದಿಂದ ಉಂಟಾಗುವ ಪ್ರಬುದ್ಧತೆಯ ಗುರುತುಗಳಾಗಿವೆ. ಕ್ರಿಸ್ತನ ಮರಣದೊಂದಿಗೆ ನಿರಂತರವಾಗಿ ಗುರುತಿಸಿಕೊಳ್ಳುವುದು ನಮ್ಮ ಪ್ರಗತಿಯ ಸಂಕೇತ. ಪ್ರಗತಿಯ ವಿಧಾನ ಮತ್ತು ಮಾರ್ಗವನ್ನು ಕ್ರಿಸ್ತನ ಶಿಲುಬೆಗೆ ನಮ್ಮನ್ನು ಸತತವಾಗಿ ಜಡಿಯುವುದು ಎಂದು ಪ್ರಸ್ತುತಪಡಿಸಲಾಗಿದೆ. ಈ ಪ್ರಕ್ರಿಯೆಯು ಸುನ್ನತಿ ರಹಿತವಾದ ಸ್ವಭಾವ ಮತ್ತು ದೀಕ್ಷಾಸ್ನಾನದಲ್ಲಿ ಸಮಾಧಿಯಾಗುವುದು ಎಂಬುದಕ್ಕೆ ಕಾರಣವಾಗುತ್ತದೆ. ಇವು ಹೊಸ ಒಡಂಬಡಿಕೆಯ ವಿಶಿಷ್ಟ ಗುರುತುಗಳಾಗಿವೆ. ಇದು ಅಂತಿಮ ಹಂತದ ಆಧ್ಯಾತ್ಮಿಕ ಬೆಳವಣಿಗೆಗೆ ಕ್ರಿಸ್ತನ ಶಿಲುಬೆಗೆ ನಮ್ಮನ್ನು ಜಡಿಯುವ ಮೂಲಕ ನಾವು ಕ್ರಿಸ್ತನ ದೀಕ್ಷಾ ಸ್ನಾನದೊಂದಿಗೆ ನಮ್ಮನ್ನು ಗುರುತಿಸಿಕೊಳ್ಳುತ್ತೇವೆ ಮತ್ತು ಪಾಪವೆಂಬ ಸಾಲದಿಂದ ಸ್ವತಂತ್ರವನ್ನು ಪಡೆಯುತ್ತೇವೆ ಎಂದು ಸೂಚಿಸಲಾಗಿದೆ.
ನಮ್ಮ ಚಿಂತನೆಯ ಮೂರನೆಯ ಅಂಶವೆಂದರೆ ದೇವರು ನಮಗೆ ಪ್ರಾರ್ಥಿಸಲು ಕಲಿಸುತ್ತಾರೆ. ಲೂಕನು ಪ್ರಾರ್ಥನೆಗೆ ಯೇಸುವಿನ ವಿಶಿಷ್ಟ ವಿಧಾನವನ್ನು ಪ್ರಸ್ತುತಪಡಿಸುತ್ತಾನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆಯು ದೇವರು ಮತ್ತು ನೆರೆಹೊರೆಯವರಿಗೆ ಸ್ನೇಹವನ್ನು ಬೆಳೆಸುವ ಮಾರ್ಗವಾಗಿದೆ. ಸಾಲಗಳ ಸಮನ್ವಯ ಮತ್ತು ಉಡುಗೊರೆಗಳ ಹಂಚಿಕೆಯ ಮೂಲಕ ದೈವಿಕ ಸ್ನೇಹ ಮತ್ತು ಸಾಮಾಜಿಕ ಸ್ನೇಹ ಎರಡನ್ನೂ ಪೋಷಿಸಲಾಗುತ್ತದೆ. ಮರಿಯ ಮತ್ತು ಮಾರ್ತಾ ಅವರಂತಹ ಶಿಷ್ಯರ ಆಲಿಸುವ ಹೃದಯಗಳು ಈಗ ಪ್ರಾರ್ಥಿಸುವ ಹೃದಯಗಳಾಗಿ ಮಾರ್ಪಡುತ್ತವೆ. ಯೇಸುವಿನ ಪಾದಗಳ ಬಳಿ ಕುಳಿತುಕೊಳ್ಳುವುದು ಈಗ ಪಿತದೇವರೊಂದಿಗೆ ಮುಕ್ತ ಸಂವಾದವಾಗಿ ಮುಂದುವರಿಯುತ್ತದೆ ಎಂದು ಲೂಕನು ವಿವರಿಸುತ್ತಾನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆಯು ಕಾಯವಾಚದೊಂದಿಗೆ ಪ್ರಾರ್ಥಿಸುವ ಮಾರ್ಗವಾಗಿದೆ. ಪ್ರೇಷಿತರ ಬೋಧನೆಗಳು ಎಂದು ಕರೆಯಲ್ಪಡುವ ಡಿಡಾಕೆಯಲ್ಲಿ ಅಧ್ಯಾಯ 8 ವಾಕ್ಯ 2ರಲ್ಲಿ ನಾವು ಓದುತ್ತೇವೆ, ಕಪಟಿಗಳಂತೆ ಪ್ರಾರ್ಥಿಸಬೇಡಿ, ಆದರೆ ಪ್ರಭು ತನ್ನ ಸುವಾರ್ತೆಯಲ್ಲಿ ನಿರ್ದೇಶಿಸಿದಂತೆ ಪ್ರಾರ್ಥಿಸಿರಿ. ಈ ಮಾತು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 5ರ ವಿಧಾನವನ್ನು ಅನುಕರಿಸುತ್ತದೆ. ಲೂಕ ಅಧ್ಯಾಯ 11 ವಾಕ್ಯ 1ರಿಂದ 13ರವರೆಗಿನ ವಾಕ್ಯಗಳಲ್ಲಿ ಶಿಷ್ಯತ್ವಕ್ಕೆ ಯೇಸುವಿನ ಪ್ರಾರ್ಥನೆಯ ವಿಧಾನವು ಅಗತ್ಯವೆಂದು ನಾವು ನೋಡುತ್ತೇವೆ. ಯೇಸುವಿನಂತೆ ದೇವರನ್ನು ಪಿತನೇ ಎಂದು ಕರೆಯುವ ಮೂಲಕ ನಾವು ದೇವರನ್ನು ಗೌರವಿಸಲು ಕಲಿಯುತ್ತೇವೆ. ಕ್ಷಮೆಯ ಮೂಲಕ ನಾವು ನೆರೆಹೊರೆಯವರೊಂದಿಗಿನ ನಮ್ಮ ಸಂಬಂಧವನ್ನು ಸರಿಪಡಿಸುತ್ತೇವೆ. ಲೂಕನು ಇದನ್ನು 3 ಕಂತುಗಳಲ್ಲಿ ವಿವರಿಸುತ್ತಾನೆ. ಮೊದಲನೆಯದಾಗಿ, ಇದು ಯೇಸುವಿನಂತೆ ಪ್ರಾರ್ಥಿಸಲು ಕಲಿಯುವುದು. ಯೇಸು ತನ್ನ ಶಿಷ್ಯರಿಗೆ ದೇವರನ್ನು ಪಿತನೇ ಎಂದು ಸಂಬೋಧಿಸಲು ಸೂಚಿಸುತ್ತಾರೆ ಮತ್ತು ಅಧಿಕಾರ ನೀಡುತ್ತಾರೆ. ಅವರು ಪ್ರಾರ್ಥಿಸುವಾಗ ಬಳಸಿದ ಬಿರುದು ಇದು. ರೋಮನರಿಗೆ ಬರೆದ ಪತ್ರ ಅಧ್ಯಾಯ 8 ವಾಕ್ಯ 15ರಲ್ಲಿ ಪೌಲನು ಆತ್ಮದಿಂದ ಪ್ರೇರೇಪಿಸಲ್ಪಟ್ಟು ನಾವು ಆತ್ಮವಿಶ್ವಾಸದಿಂದ ಅಬ್ಬಾ ಪಿತನೇ ಎಂದು ಕೂಗುತ್ತೇವೆ ಎಂದು ತೋರಿಸುತ್ತಾನೆ. ಅರಾಮಿಕ್ ಭಾಷೆಯಲ್ಲಿ ಇದು ಅಬ್ಬಾ, ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಪಾತೆರ್, ಆಂಗ್ಲ ಭಾಷೆಯಲ್ಲಿ ಫಾದರ್, ಕನ್ನಡದಲ್ಲಿ ತಂದೆ ಎಂದು ಅನೇಕ ಪದಗಳಿಂದ ನಾವು ಕರೆಯಬಹುದು. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಸ್ವಂತ ಭಾಷೆಯಲ್ಲಿ ದೇವರಲ್ಲಿ ಪ್ರಾರ್ಥಿಸಬಹುದು. ಅದು ಹೇಗೆಂದರೆ, ಮಕ್ಕಳು ತಮ್ಮ ಹೆತ್ತವರೊಂದಿಗೆ ಮುಗ್ಧತೆ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡುವಂತೆ. ಎರಡನೇದಾಗಿ, ನಿರಂತರ ಒತ್ತಡದಿಂದ ಪ್ರಲಾಪಿಸುವ ಸ್ನೇಹಿತನ ದೃಷ್ಟಾಂತವು ದಣಿವಿಲ್ಲದ ಪ್ರಾರ್ಥನೆಗೆ ಒಂದು ಉಪದೇಶವಾಗಿದೆ. ಮೂರನೇದಾಗಿ, ಪ್ರಾರ್ಥನೆಯ ಪರಿಣಾಮಕಾರಿತ್ವದ ಕುರಿತಾದ ಮಾತುಗಳಲ್ಲಿ ಲೂಕನು ತಂದೆ ಮಗನ ಸಂಬಂಧದ ಮೇಲೆ ಕೇಂದ್ರೀಕರಿಸುತ್ತಾನೆ. ತಂದೆ ತಾಯಿಯರು ಖಂಡಿತವಾಗಿಯೂ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ನೀಡಲು ಬಯಸುತ್ತಾರೆ. ಆದರೆ ಸ್ವರ್ಗೀಯ ತಂದೆಯು ಒಳ್ಳೆಯದನ್ನು ಮಾತ್ರ ಯಥೇಚ್ಛವಾಗಿ ನೀಡುತ್ತಾರೆ. ಇದರ ಅರ್ಥ ನಮಗೆ ಅಗತ್ಯವಿರುವಷ್ಟು ಮಾತ್ರವಲ್ಲ, ಬದಲಿಗೆ ನಾವು ಸರ್ವೋಚ್ಚ ಉಡುಗೊರೆಯನ್ನು ಅಂದರೆ ಪವಿತ್ರಾತ್ಮರನ್ನೇ ಪಡೆಯುತ್ತೇವೆ ಎಂಬುದು ಇದರ ವಿವರಣೆಯಾಗಿದೆ. ನಮ್ಮ ಚಿಂತನೆಯ ಕೊನೆಯ ಭಾಗ, ಪ್ರಾರ್ಥನೆಯಿಂದಲೇ ಸಮೃದ್ಧಿ. ಪ್ರಾರ್ಥನೆಯು ಪ್ರಗತಿಯನ್ನು ಉತ್ತೇಜಿಸುತ್ತದೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆಯು ನಮ್ಮ ಜೀವನದ ಸುವಾರ್ತೆಯಾಗಿದೆ. ಲೂಕನು ನಾವು ಆಲಿಸುವ ಮತ್ತು ಪ್ರಾರ್ಥಿಸುವ ಹೃದಯಗಳಾಗಬೇಕೆಂದು ಆಹ್ವಾನಿಸುತ್ತಾನೆ. ಇಲ್ಲಿ ಅಗತ್ಯವಾದ ಒಂದೇ ವಿಷಯವೇನೆಂದರೆ, ಆಲಿಸುವ ಶಿಷ್ಯತ್ವ ಈಗ ಪ್ರಾರ್ಥಿಸುವ ಶಿಷ್ಯತ್ವವಾಗುತ್ತದೆ ಮತ್ತು ಪ್ರಾರ್ಥನೆಯಿಂದಲೇ ಸಮೃದ್ಧಿ ಎಂದು ತೋರಿಸುತ್ತದೆ. ಈ ಚಿಂತನೆಗಳು ನಮ್ಮನ್ನು ಪ್ರೇರೇಪಿಸಲಿ. ನಾವು ದೇವರು, ಪರರು ಮತ್ತು ಪ್ರಕೃತಿಯ ಪರ ವಹಿಸಿ ಪ್ರಾರ್ಥಿಸುವ ತೆರೆದ ಹೃದಯಗಳಾಗುವಂತೆ ನಮಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇನೆ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.